ಗೌರಿಬಿದನೂರು ಅಂಚೆ ಕಚೇರಿಯಲ್ಲಿ ಭಾರೀ ಗೋಲ್ಮಾಲ್. ನನ್ನ ಅಮೌಂಟ್ 5,01,666 ರೂಪಾಯಿ ಬುಕ್ಕಲ್ಲಿ ಇದೆ. ಹುಡುಗಿ ಸೀಲ್ ಹಾಕಿದೆ, ಸೈನ್ ಹಾಕಿದೆ. ಚೆಕ್ ಮಾಡಿದ್ರೆ ಬರೀ 500 ರೂಪಾಯಿ ತೋರಿಸ್ತಾ ಇದೆ. ಸಾರ್ವಜನಿಕರ ಹಣಕ್ಕೆ ಪಂಗನಾಮ ಹಾಕಿದ್ರ ಪೋಸ್ಟ್ ಮಾಸ್ಟರ್. ಅವರೇ ಬೇಕಾಯ್ತಾ? ಇಲ್ಲ ನಾನು ಊಟಕ್ಕಿಲ್ಲ ಅಂತ ಕೇಳಲಿ, ಬನ್ನಿ ನಾವು ಊಟ ಮಾಡ್ತೀವಿ, ದಾನ ಕೊಡ್ತೀವಿ. ನಾವು ಈ ತರ ಮೋಸ ಮಾಡ್ಬೇಕಾ ಬಡವರಿಗೆ? ಪೋಸ್ಟ್ ಆಫೀಸ್ ಮುಂದೆ ಗ್ರಾಮಸ್ಥರ ರೋಷಾವೇಶ. ಎಸ್, ಅವರೆಲ್ಲ ಕಷ್ಟಪಟ್ಟು ದುಡಿದು ಒಂದೊಂದು ರೂಪಾಯಿ ಹಣವನ್ನ ಕೂಡಿಟ್ಟು ಮುಂದಿನ ಜೀವನಕ್ಕಾಗಿ ಉಳಿತಾಯವನ್ನ ಮಾಡಿದ್ರು. ಅಲ್ಲದೆ ಕೆಲ ರೈತರು ಜಮೀನು ಮಾರಾಟ ಮಾಡಿ ಅದರಿಂದ ಬಂದಂತಹ ಹಣವನ್ನ ಮುಂದಿನ ಜೀವನಕ್ಕಾಗಿ, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಪೋಸ್ಟ್ ಆಫೀಸ್ನಲ್ಲಿ FD, RD ಮಾಡಿಸಿ ಹಣವನ್ನ ಉಳಿತಾಯ ಮಾಡ್ತಿದ್ರು. ಪೋಸ್ಟ್ ಆಫೀಸ್ನಲ್ಲಿ ಇದ್ದರೆ ಸೇಫ್ ಆಗಿರುತ್ತೆ ಅಂತ ಅಂದುಕೊಂಡು ಕೆಲವರು ಲಕ್ಷಾಂತರ ರೂಪಾಯಿ ಹಣವನ್ನ ಡೆಪಾಸಿಟ್ ಮಾಡಿ ಆರಾಮಾಗಿದ್ರು. ಆದ್ರೆ ಪೋಸ್ಟ್ ಮಾಸ್ಟರ್ ಮಾತ್ರ ಜನರಿಗೆ ವಂಚನೆ ಮಾಡಿದ್ದು ಗ್ರಾಹಕರ ಅಕೌಂಟ್ನಲ್ಲಿ ಇದ್ದ ಹಣವನ್ನ ಏಕಾಏಕಿ ಲೂಟಿ ಹೊಡೆದಿದ್ದಾರೆ ಎಂಬ ಆರೋಪವನ್ನ ಗ್ರಾಮಸ್ಥರು ಮಾಡ್ತಾ ಇದ್ದು ಪೋಸ್ಟ್ ಆಫೀಸ್ ಮುಂದೆ ಜನರ ಆಕ್ರೋಶದ ಕಿಚ್ಚು ಹೆಚ್ಚಾಗಿತ್ತು. ಅಷ್ಟಕ್ಕೂ ಈ ಘಟನೆ ನಡೆದಿರೋದು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಹಾಲಗಾನಹಳ್ಳಿ ಗ್ರಾಮದಲ್ಲಿ. ಒಂದ್ ಕಡೆ ಪೋಸ್ಟ್ ಆಫೀಸ್ ಮುಂದೆ ಆಕ್ರೋಶ ಹೊರಹಾಕ್ತಿರೋ ಜನರು, ನಮ್ಮ ದುಡ್ಡು ಯಾರು ಕೊಡ್ತಾರೆ ಅಂತ ಗೋಳಾಡ್ತಾ ಆಕ್ರೋಶ ಹೊರಹಾಕ್ತಿರೋ ಜನರು, ಇವೆಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಹಾಲಗಾನಹಳ್ಳಿ ಗ್ರಾಮದಲ್ಲಿ. ಹಾಲಗಾನಹಳ್ಳಿ ಪೋಸ್ಟ್ ಆಫೀಸ್ ಪೋಸ್ಟ್ ಮಾಸ್ಟರ್ ರಮ್ಯಾ ಅವರು ಗ್ರಾಹಕರ ಹಣಕ್ಕೆ ಕನ್ನ ಹಾಕಿದ್ದು ಸಾವಿರ ಅಲ್ಲ, ಲಕ್ಷ ಅಲ್ಲ, ಕೋಟ್ಯಾಂತರ ರೂಪಾಯಿಯನ್ನ ಲಪಟಾಯಿಸಿದ್ದಾರೆ ಎಂದು ಸ್ಥಳೀಯರು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಜನರ ಮನೆ ಕಟ್ಟಲು, ಮದುವೆ ಮಾಡಲು ಹಾಗೂ ಜೀವನೋಪಾಯಕ್ಕಾಗಿ ಕೂಡಿಟ್ಟಿದ್ದ ಹಣವನ್ನ ಪೋಸ್ಟ್ ಆಫೀಸ್ನಲ್ಲಿ ಅಕೌಂಟ್ ಮಾಡಿಸಿ FD ಮಾಡಿಸಿದ್ರು. ಆದ್ರೆ ಪೋಸ್ಟ್ ಮಾಸ್ಟರ್ ರಮ್ಯಾ ಅವರು ಸುಮಾರು 1,000 ಅಕೌಂಟ್ನಲ್ಲಿ ಇದ್ದ 9 ಕೋಟಿಗೂ ಹೆಚ್ಚು ಹಣವನ್ನ ಲೂಟಿ ಹೊಡೆದಿದ್ದಾರಂತೆ. ಎಷ್ಟಿಟ್ಟಿದ್ರಿ ನೀವು ಅಕೌಂಟ್ ಅಲ್ಲಿ? ನಾವು 29,000 ಇಕ್ಕಿದ್ವಿ ಸರ್, ಅದ್ರಾಗೆ 660 ರೂಪಾಯಿ ಆಯ್ತು ಸರ್ ಅಷ್ಟೇ. ಅದ್ರಾಗೆ ಏನಿಲ್ಲ, 35,000 ಇಕ್ಕಿದ್ವಿ, ಅದಕ್ಕೆ ಒಂದು ಇದು ಕೊಡ್ಲಿಲ್ಲ, ಬುಕ್ ಕೊಡ್ಲಿಲ್ಲ, ಸೈನ್ ಹಾಕಿ ಫಾರಂ ಸಮೇತ ಕೊಡ್ಲಿಲ್ಲ. ಉಳಿದಿರೋ ದುಡ್ಡು ಏನಾಯ್ತು? ಗೊತ್ತಿಲ್ಲ ಅಂತಾಳೆ ಸಾಯಮ್ಮ. ರಮ್ಯಾ ಕೇಳಿದ್ರೆ ನನಗೆ ಗೊತ್ತೇ ಇಲ್ಲ ಅಂತಾಳೆ. ಅಕೌಂಟಲ್ಲಿ 660 ರೂಪಾಯಿ ಆಯ್ತು ಅಷ್ಟೇ. ಮಾಡೋಳೆ ಇದು ಬುಕ್ಕಲ್ಲಿ ಅಮೌಂಟ್ ಐತೆ ಅಂತ ನೋಡಿಸ್ತಾ ಇತ್ತು, ಅಲ್ಲಿ ಬ್ಯಾಲೆನ್ಸ್ ನೋಡಿಸ್ತಾ ಇಲ್ಲ, ಬರೀ 200 ರೂಪಾಯಿ ನೋಡಿಸ್ತಾ ಇತ್ತು ಅಷ್ಟೇ. ಎಷ್ಟಿತ್ತು ನಿಮ್ಮ ಅಕೌಂಟ್ ಅಲ್ಲಿ ದುಡ್ಡು? ಏನಂತ? 1,30,000. ಮೊನ್ನೆ 17,000 ತಗೊಂಡೆ, ಇನ್ನು 1,13,000 ಬರ್ಬೇಕು ನಮಗೆ. ಅದಕ್ಕೆ ಇವಾಗ ಎಷ್ಟು ತೋರಿಸ್ತಾ ಇದೆ? 1,200 ತೋರಿಸ್ತಾ. ಉಳಿಕೆ ದುಡ್ಡು ಎಲ್ಲೋಯ್ತು ಏನಂತ ಏನೋ ಗೊತ್ತಾಯ್ತು? ಪ್ರಾಬ್ಲಮ್. ಯಾರು ಅವಳು ಕಟ್ಟಿಸ್ಕೊಂಡಿರೋ ಪ್ರಾಬ್ಲಮ್. ಅದೇ ಯಾರು ಕಟ್ಟಿಸ್ಕೊಂಡಿದ್ದು? ಕೇಳಿದ್ರೆ ನಾವು ಬ್ಯಾಂಕ್ ಇದ್ರಲ್ಲ ಐತೆ ಅಂತ ಹೇಳ್ತಾರೆ. ಅಲ್ಲ, ಕಟ್ಟಿಸ್ಕೊಂಡಿದ್ದು ಯಾರು ಅಂತ? ಈ ಪೋಸ್ಟ್ ಆಫೀಸ್ ರಮ್ಯಾನ ಇಲ್ಲಿ ಕೆಲಸ ಮಾಡ್ತಾರೆ. ಅವರಿಗೆ ನಾನು 19ನೇ ತಾರೀಕು 8ನೇ ತಿಂಗಳು 25ನೇ ತಾರೀಕು 5 ಲಕ್ಷ ರೂಪಾಯಿ ಅಮೌಂಟ್ ನಮ್ಮ ಮನೆ ಹತ್ರ ಕೊಟ್ಟಿದ್ದೀನಿ. ಒಂದೇ ಸತಿ ಕೊಟ್ಟಿದ್ರ? ಒಂದು 5 ಲಕ್ಷ ಒಂದೇ ಸಾರಿ ಕೊಟ್ಟಿದ್ದೀನಿ. ಅವ್ರಿಗೆ ಬುಕ್ಕಲ್ಲಿ ಬರ್ಕೊಟ್ಟಿದೆ. ಮತ್ತೆ ಒಂದು 2 ತಿಂಗಳಾದ್ಮೇಲೆ 14ನೇ ತಾರೀಕು 10ನೇ ತಿಂಗಳು 25ನೇ ತಾರೀಕು ನನಗೇನೋ ಅವಸರ ಅಂತ ಒಂದು 5,000 ರೂಪಾಯಿ ಅದ್ರ ಬಡ್ಡಿ ಇಸ್ಕೊಂಡಿದ್ದೀನಿ. ಮಿಕ್ಕಿದ್ದು ಬುಕ್ಕಲ್ಲಿ ಬರ್ದಾಗಿದೆ, ಸೀಲ್ ಹಾಕಿದೆ. ಇನ್ನು ಮಿಕ್ಕಿದ್ದು ಬಂದು ನನ್ನ ಅಮೌಂಟು 5,01,666 ರೂಪಾಯಿ ಬುಕ್ಕಲ್ಲಿ ಇದೆ. ಹುಡುಗಿ ಸೀಲ್ ಹಾಕಿದೆ, ಸೈನ್ ಹಾಕಿದೆ. ಚೆಕ್ ಮಾಡಿದ್ರೆ ಬರೀ 500 ರೂಪಾಯಿ ತೋರಿಸ್ತಾ ಇದೆ. ಈ ದುಡ್ಡು ಎಲ್ಲೋಯ್ತು ಅಂತ ನಾವು ಕೇಳ್ತಾ ಇದ್ದೀವಿ. ಏನು ಹೇಳಿದ್ರು ಅವ್ರು? ಕೇಳಿದ್ರೆ ನಾವು ಕೊಡ್ತೀನಿ ಅಂತ ನಿನ್ನೆ ಫೋನ್ ಮಾಡಿದ್ರೆ ಕಾಲ್ ರೆಕಾರ್ಡ್ ಇದೆ, ಕಾಲ್ ರೆಕಾರ್ಡ್ ಆಗಿದ್ರೆ ಕೇಳಿಸ್ತೀನಿ. ನೀನು 5 ಲಕ್ಷ ನಾನು ಕೊಡ್ತೀನಿ, ನಿಮ್ಮ ಮನೆ ಬಂದು ಇಸ್ಕೊಂಡು ಹೋಗಿರೋದು ನಿಜಾನೇ, ಅದು ಏನೋ ಸ್ಕ್ಯಾಮ್ ಆಗಿದೆ, ನನಗೆಲ್ಲ ತಿಳ್ಕೊಂಡು ನಾನು ನಿಮ್ಮ ಅಮೌಂಟ್ ಕೊಡ್ತೀನಿ ಅಂತ ಕಾಲ್ ರೆಕಾರ್ಡ್ ನನ್ನ ಫೋನಲ್ಲಿ ಕಾಲ್ ರೆಕಾರ್ಡ್ ಅವ್ರಿಗೆ ಮಾತಾಡಿದ್ದು ಐತೆ. ಎಷ್ಟು ಜನ ಡಿಪಾಸಿಟ್ ಇರ್ತಾರೆ?
ನಿಮ್ಮೂರಲ್ಲಿ? ಸುಮಾರು ಊರೆಲ್ಲ ಮುಕ್ಕಾಲ್ ಭಾಗ ಜನ ಎಲ್ಲ ಇದಾವೆ. ಎಸ್ ಬಿ ಅಕೌಂಟ್ ಅಲ್ಲಿ ಯಾರು ಜಾಸ್ತಿ ಅಮೌಂಟ್ ಇದೆಯೋ 6 ಲಕ್ಷ 5 ಲಕ್ಷ 4 ಲಕ್ಷ ಇರೋರು ಯಾರು ದುಡ್ಡು ಯಾರು ಬುಕ್ಕಲ್ಲಿ ಎಂಟ್ರಿ ಇದೆ ಆಫೀಸಲ್ಲಿ ಚೆಕ್ ಮಾಡಿದ್ರು ಅದರಲ್ಲಿ 500 ರೂಪಾಯಿ ಮಾತ್ರ ಮಿನಿಮಮ್ ಬ್ಯಾಲೆನ್ಸ್ ಇಟ್ಟು ಮಿಕ್ಕಿದ ಅಮೌಂಟ್ ಕಟ್ಟೆ ಇಲ್ಲ ಬುಕ್ಕಲ್ಲಿ ಮಾತ್ರ ಬರೆದು ಸೀಲ್ ಹಾಕಿ ಕೊಡ್ತಾ ಇದ್ದಾಳೆ ಅಷ್ಟೇ. ಎಲ್ಲಾರ್ದು ಸೇರಿ ಊರಲ್ಲಿ ಅಂದಾಜು ಎಷ್ಟಾಗಿರ್ಬೋದು? 1 ಕೋಟಿ ಮೇಲೆ ಇರ್ಬೋದು ಅನ್ಸುತ್ತೆ. 1 ಕೋಟಿ ಮೇಲೆ. ಇನ್ನು ಹಾಲಗಾನಹಳ್ಳಿ ಗ್ರಾಮಸ್ಥರು ಪೋಸ್ಟ್ ಮಾಸ್ಟರ್ ರಮ್ಯಾ ಅವರನ್ನ ಸ್ವಂತ ಮಗಳಂತೆ ಕಾಣ್ತಿದ್ರು. ರಮ್ಯಾ ಗರ್ಭಿಣಿಯಾಗಿದ್ದ ಸಂದರ್ಭದಲ್ಲಿ ಊರಿನವರೆಲ್ಲ ಸೇರಿ ಸೀಮಂತ ಕಾರ್ಯವನ್ನ ಮಾಡಿ ಗೌರವವನ್ನ ಕೂಡ ಕೊಟ್ಟಿದ್ರು. ಆದ್ರೆ ಈ ಗೌರವಕ್ಕೆ ಪ್ರತಿಯಾಗಿ ರಮ್ಯಾ ಇಲ್ಲಿನ ಜನರಿಗೆ ಮೋಸ ಮಾಡಿ ಹಣವನ್ನ ಲೂಟಿ ಮಾಡಿದ್ದಾಳೆ. ಕಳೆದ ಕೆಲ ದಿನಗಳ ಹಿಂದೆ ಆಡಿಟ್ ಇದೆ ಎಂದು ಗ್ರಾಮಸ್ಥರ ಬಳಿ ಇದ್ದ ಪೋಸ್ಟ್ ಆಫೀಸ್ RD/FD ಬುಕ್ ಅನ್ನ ತೆಗೆದುಕೊಂಡು ಹೋಗಿದ್ರಂತೆ. ಅದಾದ ಬಳಿಕ ಏಕಾಏಕಿ ಅಕೌಂಟ್ನಲ್ಲಿ ಇದ್ದ ಹಣ ನಾಪತ್ತೆಯಾಗಿದೆ. ಗಾಬರಿಯಲ್ಲಿ ಗ್ರಾಮಸ್ಥರು ಅಂಚೆ ಕಚೇರಿಗೆ ಮುತ್ತಿಗೆ ಹಾಕಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ದುಡ್ಡು 4,65,000 ತಗೊಂಡಿದ್ವಿ. ಅದು ತಗೊಬಂದು FD ಅಕೌಂಟಲ್ಲಿ ಫಿಕ್ಸ್ ಮಾಡಿದ್ವಿ 4,65,000 5 ವರ್ಷಕ್ಕೆ. ಇವಾಗ ಬಂದ್ಬಿಟ್ಟು ಅಕೌಂಟ್ ಬ್ಯಾಲೆನ್ಸ್ ಚೆಕ್ ಮಾಡಿಸ್ತಾ ಇದ್ರೆ ಬರೀ 100 ರೂಪಾಯಿ ಐತೆ 2 ಅಕೌಂಟಲ್ಲಿ. ಅಕೌಂಟಲ್ಲಿ ದುಡ್ಡಿಲ್ಲ ಈಗ? ಅಕೌಂಟಲ್ಲಿ ಬರೀ 100 ರೂಪಾಯಿ ಐತೆ. 4,65,000 ದುಡ್ಡಾ? ಜಮೀನು ಮಾರಿರೋದಾ? ಜಮೀನು ಮಾರಿರೋ ದುಡ್ಡಲ್ಲಿ ಬರೀ 100 ರೂಪಾಯಿ ದುಡ್ಡು ಐತೆ ಅಷ್ಟೇ. ನೀವು ಯಾವಾಗ ಚೆಕ್ ಮಾಡ್ಕೊಂಡ್ರಿ ದುಡ್ಡಿಲ್ಲ ಅಂತ? ಇನ್ನು ಇವತ್ತು ಅವ್ರು ಸೆಂಟ್ರಲ್ ಅವ್ರು ಬಂದಿದ್ರೆ ಚೆಕ್ ಮಾಡಿಸಿದ್ರೆ ಬರೀ 100 ರೂಪಾಯಿ ಐತೆ. ನಿಮಗೆ ಹಿಂದೆ ಯಾವತ್ತೂ ಚೆಕ್ ಮಾಡಿಲ್ಲ ನೀವು? ಎಷ್ಟಿತ್ತಮ್ಮ ಅಮೌಂಟ್ ನಿಮ್ಮದು? ಟೋಟಲ್ ಎಷ್ಟಿತ್ತಮ್ಮ ಅಮೌಂಟು? 70,000. ಈಗ ಎಷ್ಟೈತೆ ನಿಮ್ಮ ಅಕೌಂಟಲ್ಲಿ? 3 ವರ್ಷ ಆಯ್ತು. ಈಗ ಎಷ್ಟು ಹೋಗೈತೆ ನಿಮ್ಮ ಅಕೌಂಟು? 70,000 ಹೋಗೈತೆ. ಇನ್ನು ಅಂಚೆ ಕಚೇರಿಗೆ ಮುತ್ತಿಗೆ ಹಾಕ್ತಿದ್ದಾರೆ ಅನ್ನೋ ವಿಚಾರ ಗೊತ್ತಾಗ್ತಿದ್ದಂತೆ ಅಂಚೆ ಕಚೇರಿ ಮೇಲಧಿಕಾರಿಗಳು ಕಚೇರಿಗೆ ಬಂದು ದಾಖಲೆ ಪರಿಶೀಲಿಸಿದಾಗ ಹಣ ಲೂಟಿಯಾಗಿರುವ ವಿಷಯ ಸಾಬೀತಾಗಿದೆ. ಹಣ ಲೂಟಿಯಾಗಿರುವ ವಿಷಯ ಸಾಬೀತಾಗ್ತಿದ್ದಂತೆ ಅಧಿಕಾರಿಗಳನ್ನ ಕಚೇರಿಯಲ್ಲಿ ಕೂಡಿ ಹಾಕಿ ಆಕ್ರೋಶವನ್ನ ಹೊರಹಾಕಿದ್ರು. ಸ್ಥಳಕ್ಕೆ ಪೊಲೀಸರು ಕೂಡ ದೌಡಾಯಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಲು ಪ್ರಯತ್ನಿಸಿದ್ರು. ಇನ್ನು ಪೋಸ್ಟ್ ಮಾಸ್ಟರ್ನಿಂದ ಹಣ ಲೂಟಿ ಹೊಡೆದಿರುವ ಪ್ರಕರಣ ಸಂಬಂಧ ಪೋಸ್ಟ್ ಆಫೀಸ್ ಸಿಬ್ಬಂದಿ ಮಾತನಾಡಿ, ಹಣ ಲೂಟಿ ಹೊಡೆದಿರೋದು ಸಾಬೀತಾಗಿದೆ, ಕೂಡಲೇ ಹಣವನ್ನ ರಿಕವರಿ ಮಾಡಿ ಗ್ರಾಹಕರಿಗೆ ತಲುಪಿಸುವ ವ್ಯವಸ್ಥೆಯನ್ನ ಮಾಡ್ತೇವೆ ಅಂತ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ಸರ್ ನಮಸ್ತೆ ಸರ್, ನನ್ನ ಹೆಸರು ಹನುಮಂತಯ್ಯ ಅಂತ. ಇಲ್ಲಿ ನಾನು ಗೌರಿ ಸಬ್ ಡಿವಿಷನಲ್ಲಿ ಇನ್ಸ್ಪೆಕ್ಟರ್ ಆಫ್ ಪೋಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಮಗೆ ಆಲಗನಹಳ್ಳಿ ಬ್ರಾಂಚ್ ಆಫೀಸ್ನಲ್ಲಿ ಫ್ರಾಡ್ ಆಗಿದೆ, ಅಂದರೆ ಸಾರ್ವಜನಿಕರ ಹಣನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ ಮಾಹಿತಿ ಶುಕ್ರವಾರ ಗಂಗಾಧರ್ ಮತ್ತು ರೇಣುಕಮ್ಮ ಅವರಿಂದ ಗೊತ್ತಾಯಿತು. ಅನಂತರ ನಾವು ಅದನ್ನು ಕೂಲಂಕುಷವಾಗಿ ಪರಿಶೀಲಿಸಿದಾಗ ಇದರಲ್ಲಿ ಅಮೌಂಟ್ ಮಿಸ್ಅಪ್ರೋಪ್ರಿಯೇಷನ್ ಅಂತ ತಿಳಿದು ಬಂತು. ನಂತರ ನಾವು ಬ್ರಾಂಚ್ ಪೋಸ್ಟ್ ಮಾಸ್ಟರ್ನ ಕರೆದ್ಬಿಟ್ಟು ಶನಿವಾರ ಕೇಳಿದ್ವಿ. ಶನಿವಾರ ಕೇಳಿದಾಗ ಅವರು ಮೊದಲು ಫಸ್ಟ್ ಸ್ಟಾರ್ಟಿಂಗಲ್ಲಿ ಅವರು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋಕೆ ರೆಡಿ ಇರಲಿಲ್ಲ. ಆನಂತರ ನಾವು ಕ್ರಾಸ್ ಕ್ವಶನ್ ಮಾಡಿ ಮತ್ತೊಂದು ಮಾಡಿ ಕೇಳಿದಾಗ ಹೌದು ನನ್ನ ಕಡೆಯಿಂದ ಇದು ಮಿಸ್ಟೇಕ್ ಆಗಿದೆ ಅಂತ ಒಪ್ಕೊಂಡು ಲಿಖಿತ ರೂಪದಲ್ಲೂ ಕೂಡ ಕೊಟ್ಟಿದ್ದಾರೆ. ಆನಂತರ ಅವರು ಗಂಗಾಧರ್ ಹತ್ರನೂ ಲಿಖಿತ ರೂಪದಲ್ಲಿ ತೊಗೊಂಡು ನಾವು ನಮ್ಮ ಕೋಲಾರ ಏನು ಡಿವಿಷನಲ್ ಆಫೀಸಿಗೆ ಅಲ್ಲಿ ನಾವು ಕಳಿಸ್ಕೊಟ್ಟಿದ್ದೀವಿ. ಅದೇ ರೀತಿ ನಾವು ಸೋಮವಾರದಿಂದ ಅಲ್ಲಿ ಎಲ್ಲ ಸಾರ್ವಜನಿಕರಿಗೆ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಮ್ಮ ಅಂಚೆ ಮೇಲ್ವಿಚಾರಕರು ಹೋಗಿ ಪಾಸ್ಬುಕ್ನ ಪರಿಶೀಲನೆ ಮಾಡ್ತಿದ್ದಾರೆ. ಪರಿಶೀಲನೆ ಮಾಡಿಸಿದ್ರಲ್ಲಿ ಸುಮಾರು 100ರಿಂದ 150 ಪಾಸ್ಬುಕ್ ವೆರಿಫೈ ಮಾಡಿದ್ದಾರೆ. ಅದರಲ್ಲಿ ನಮಗೆ 3 ಪಾಸ್ಬುಕ್ ಮಾತ್ರನೇ ಮಿಸ್ಅಪ್ರೋಪ್ರಿಯೇಷನ್ ಆಗಿ ಕಂಡುಬಂದಿದೆ. ಆದರೆ ಸಾರ್ವಜನಿಕರು ಹೇಳಿರೋ ಪ್ರಕಾರ ಎಲ್ಲ ಪಾಸ್ಬುಕ್ಗಳನ್ನು BPM ಅವರು ಭಾನುವಾರ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ಬಿಟ್ಟು ನಮ್ಮ ಹತ್ರ ತೊಗೊಂಡೋಗ್ಬಿಟ್ಟು ಇನ್ಸ್ಪೆಕ್ಷನ್ ಇದೆ, ಆಡಿಟ್ ಇದೆ, ಚೆಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ತೊಗೊಂಡೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಆದರೆ ಅದ್ರ ನಮ್ಮ ಗಮನಕ್ಕೆ ಸಾರ್ವಜನಿಕರಿಂದನೇ ಗೊತ್ತಾಗಿರ್ತಕ್ಕಂಥದ್ದು. ಮತ್ತು ಇನ್ನೊಂದು ಏನಾಗಿದೆ ಇವಾಗ ಇಲ್ಲಿ ಅಂದರೆ ನಾವು ನೋಡಿದ ಮಟ್ಟಿಗೆ ನಾವು ಅಬ್ಸರ್ವೇಷನ್ ಪ್ರಕಾರ ಇಲ್ಲಿ ಅಕ್ಷರಸ್ಥ ಯಾರಿದ್ದಾರೆ ಅವ್ರಿಗೆ ಯಾವುದೇ ರೀತಿಯಾದ ಅನಾನುಕೂಲ ಆಗಿಲ್ಲ. ಅವರು ಅಮೌಂಟ್ಗಳೆಲ್ಲ ನಾವಿಲ್ಲಿ ಸಿಸ್ಟಮಲ್ಲಿ ಆನ್ಲೈನಲ್ಲಿ ಚೆಕ್ ಮಾಡಿ ಫೋನ್ ಕರೆ ಮಾಡಿ ಕೂಡ ಕನ್ಫರ್ಮ್ ಮಾಡ್ಕೊಂಡಿದ್ದೀವಿ. ಅವರೇನು ಅಮೌಂಟ್ ಇಟ್ಟಿದ್ದಾರೆ ಅದು ಸರಿಯಾಗಿದೆ ಅಂತಲೇ ಹೇಳ್ತಿದ್ದಾರೆ. ಇಲ್ಲಿ ಯಾರು ಮುದುಕರಿದ್ದಾರೆ, ಅನಕ್ಷರಸ್ಥರಿದ್ದಾರೆ, ಯಾರು ಗೊತ್ತಾಗಲ್ಲ ಅಂಥವ್ರಿಗೆ ಇವರು ಮೋಸ ಮಾಡಿರೋದು ನಮಗೆ ಅಂದರೆ ಸಾರ್ವಜನಿಕರಿಂದ ಕೇಳಿ ಬರ್ತಾ ಇದೆ. ನಾವು ಈಗ ಅಲ್ಲಿ ನಾವೆಲ್ಲನೂ ಕೂಡ ಪರಿಶೀಲಿಸಿ ಪ್ರತಿಯೊಂದು ಮಾಡಿ ಪಾಸ್ಬುಕ್ಸ್ನ ಆದಷ್ಟು ಅವ್ರ ಕಡೆಯಿಂದ ನಾವು ತರಿಸಿ ಅಮೌಂಟ್ನ ರಿಕವರಿ ಮಾಡಿ ಯಾರಿಗೆ ತೊಂದರೆ ಆಗಿದೆ ಅವ್ರಿಗೆಲ್ಲರೂ ನಾವು ಖಂಡಿತವಾಗಿಯೂ ಕೂಡ ಅವ್ರಿಗೆ ಸಾಲ್ವೇಷನ್ ಕೊಡೋಕ್ಕೆ ನಾವು ಪ್ರಯತ್ನ ಖಂಡಿತ ಮಾಡ್ತೀವಿ. ಸದ್ಯ ಈ ಸಂಬಂಧ ಗೌರಿಬಿದನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಗ್ರಾಹಕರಿಗೆ ಹಣ ಮರಳಿ ಸೇರುತ್ತಾ ಎಂದು ಕಾದು ನೋಡಬೇಕಾಗಿದೆ. ಮೋಹನ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.